ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ಟೈಮ್ ಅಂದ್ಬಿಟ್ಟು 8:30 ಆಗಿದೆ. ಗೊಬ್ಬರ ಹಾಕ್ತಿದ್ದೀವಿ ತೋಟಕ್ಕೆ. ಕ್ರಾಫ್ಟಿಂಗ್ ಮಾಡಿಸ್ಬೇಕಿತ್ತಲ್ವಾ. ಸ್ವಲ್ಪ ನಿನ್ನೆ ಮಳೆ ಬಿದ್ದಿದೆ ನೋಡಿ, ಎಲ್ಲ ಗುಣಿ ಎಲ್ಲ ಮೊದಲೇ ಹಾಕ್ಸ್ಬಿಟ್ಟಿದ್ವಿ. ಮಳೆ ಬಿದ್ದಿದೆ, ರೆಡಿ ಆಯಿತು. ಅದಕ್ಕೆ ಗೊಬ್ಬರ ಹಾಕ್ಸ್ತಾ ಇದ್ದೀವಿ. ರೆಡಿ ಫಾರ್ ಕ್ರಾಫ್ಟಿಂಗ್. ಈಗ ನನಗೆ ಗೊಬ್ಬರ ಹೊಡಿತಾ ಇದ್ದಾರೆ, ನೋಡ್ಕೊಂಡು ಹಾಕುವ, ಮಿಕ್ಸ್ ಬೇಡ. ಹಾಂ, ನೋಡಿ ಗ್ರಾಫ್ಟಿಂಗ್ ಎಲ್ಲ ಸೂಪರಾಗಿದೆ. ಗಿಡ ಸೂಪರ್ ರೆಡಿ ಇದೆ. ಸ್ಟೆಮ್ ಎಲ್ಲ ಚೆನ್ನಾಗಾಗಿದೆ ನೋಡಿ, ಕ್ಲೀನಾಗಿ ಬಲ್ತ್ಕೊಂಡಿದೆ. ಗೊಬ್ಬರ ನೋಡಿ ಈ ಕಡೆ ಎಲ್ಲ ಮುಗ್ದಿದೆ ಹಾಕಿ. ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಫಸ್ಟಲ್ಲಿ ಸ್ವಲ್ಪ ತೇವ ಜಾಸ್ತಿ ಇತ್ತು ಮಳೆ ಬಿದ್ದಿರೋದ್ರಿಂದ. ಇದೆಲ್ಲ ಒಳಗಡೆ ಈಗ ಹಿಂಡಿ ಕೊಟ್ಟು ಸ್ವಲ್ಪ ಹಂಗೆ ಮುಚ್ಚಿಬಿಡ್ತೀವಿ ನೋಡಿ. ಇಲ್ಲೊಂದು ಗಾಡಿ ಇದೆ, ಅಲ್ಲೊಂದು ಗಾಡಿ ಇದೆ, 2 ಗಾಡಿ ಗೊಬ್ಬರ ಇದು ಮಾಡ್ತಿದ್ದೀವಿ. ತೋರಿಸ್ತೀನಿ ನೋಡಿ, ಅಲ್ಲೇ ಇನ್ನೊಂದು ಗಾಡಿ ಇದೆ ನೋಡಿ, ಅಲ್ಲಿ ಹಾಕ್ತಿದ್ದಾರೆ. ಇನ್ನೇನು ಮುಗ್ದೋಗುತ್ತೆ, ನೋಡಬೇಕು ಎಷ್ಟೊತ್ತಿಗಾಗುತ್ತೆ ಅಂತ. ತೋಟ ಎಲ್ಲ ತೋಟಕ್ಕೂ ಹಿಂಡಿ ಹಾಕ್ಬೇಕೀಗ. ಫುಲ್ಲು ಮೇಲೆ ಎಲ್ಲ ಇದಕ್ಕೆಲ್ಲ ಫುಲ್ಲು ಫ್ಲ್ಯಾಟಿಗೆಲ್ಲ ಹಿಂಡಿ ಹಾಕ್ಬೇಕು. ಹಿಂಡಿ ತೊಗೊಂಬರ್ಬೇಕು ಹೋಗಿ. ಗೊಬ್ಬರ ತುಂಬ್ಕೊಂಬರೋಕ್ಕೆ ಊರ ಹತ್ರ ದಾಳಂಬ್ರಿ ತೋಟದ ಹತ್ರ ಹಾಕಿದ್ವಿ. ಅದಕ್ಕೆ ಅಲ್ಲಿಂದಾನೇ ತುಂಬ್ಕೊಂಬರ್ತಾ ಇರೋದು. ಒಂದು ಲೋಡ್ ಆಯಿತು ಈಗ ಹಾಕಿದ್ದು. ಸೆಕೆಂಡ್ ಲೋಡ್ಗೆ ಹೋಗ್ತಾ ಇದ್ದೀವಿ. ಇನ್ನೊಂದು ಲೋಡ್ ಹಾಕಿದ್ರೆ ಮುಗ್ದೋಗುತ್ತೆ ಆಲ್ಮೋಸ್ಟು. ದಾರಿ ಎಲ್ಲ ರೆಡಿ ಮಾಡಿದ್ದಾರೆ ಈಗ. ಮೊದಲ ಥರ ಎಲ್ಲ ಹಳ್ಳಗಳಿಲ್ಲ, ಕ್ಲೀನಾಗಿದೆ ಹೋಗೋದಕ್ಕೆ ಎಲ್ಲ ಆರಾಮಾಗಿ. ನೋಡಿ ಮಳೆ ಬಿದ್ದಿದೆ ನೆನ್ನೆ ಸ್ವಲ್ಪ, ನೋಡಿ ನೀರೆಲ್ಲ ನಿಂತು ಆರೋಗಿದೆ. ಅವಾಗಲೇ ಎಲ್ಲ ಒಂದೂವರೆ ಇಂಚು ನೆಂದಿಲ್ಲ, ಸುಮ್ಮನೆ ತೆಳ್ಳಗೆ ಬಿದ್ದಿದೆ ಅಷ್ಟೇ. ನೋಡಿ ಇಲ್ಲೊಂದು ಫ್ಲವರಿಂಗ್ ಆಗ್ತಿದೆ ತೋಟ. ತೋರಿಸ್ತೀನಿ ಬನ್ನಿ, ಇಲ್ಲಿ ಫ್ಲವರಿಂಗ್ ಆಗ್ತಾಯಿದೆ ದಾಳಂಬ್ರಿ. ನಮಗಿಂತ 15 ಡೇಸ್ ಮುಂದೆ ಇದು. ಚೆನ್ನಾಗಿದೆ ತೋಟ ಅದು. ಗೊಬ್ಬರ ಎಲ್ಲ ಹಾಕಿದ್ದು ಮುಗಿದಿದೆ. ಇಲ್ಲಿ DAP ಮತ್ತು ಸೂಪರು, ಹಿಂಡಿ ಇವೆರಡು 3 ಹಾಕ್ಬೋದು. ಏನು ಸ್ವಲ್ಪ ಗುಣಿ ಮುಚ್ಚಬೇಕು ಅಷ್ಟೇ. ಗುಣಿ ಮುಚ್ಚಿ ಎಲ್ಲ ಪೈಪೆಲ್ಲ ರೆಡಿ ಮಾಡಿಕೊಂಡು ತೋಟ ಮುಗಿಸ್ಕೊಂಡು ಮತ್ತು ಮೇಲೆಗಡೆ ತೋಟಕ್ಕೆ ಹಿಂಡಿಗಳೆಲ್ಲ ಹಾಕಿದ್ವಿ. ಗೊಬ್ಬರ ಎಲ್ಲ ನೆಕ್ಸ್ಟ್ ಸೀಸನ್ಗೆ ಹಾಕೋದು. ಹಿಂಡಿ ಎಲ್ಲ ಹಾಕ್ಬಿಟ್ಟು ಮುಚ್ಚಿದ್ದೀವಿ. ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ಅಷ್ಟೇ. ಮತ್ತೆ ಮುಂದೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.